ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ 29/11/2025 ಶನಿವಾರ ಬೆಳಿಗ್ಗೆ 10:30ಕ್ಕೆ ಕೀರ್ತಿ ಪ್ರೌಢಶಾಲೆ ಬಂಕಾಪುರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಶಿಗ್ಗಾಂವ್ ಶಾಲಾ ಮಕ್ಕಳು ಪ್ರಾರ್ಥನಾ ಗೀತೆ, ರಾಷ್ಟ್ರಗೀತೆ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿತ್ತು. 70ನೇ ಕನ್ನಡದ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಜಾಗೃತಿ ಅಭಿಯಾನದ ಮತ್ತು ವಿಶೇಷ ಉಪನ್ಯಾಸಕ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿತ್ತು. ಉದ್ಘಾಟನೆಗೆ ಬಂದಂತಹ ತಹಸೀಲ್ದಾರ್ ಅವರು ಶಿಗ್ಗಾಂವ್ ಯಲ್ಲಪ್ಪ ಗೋಣೆನ್ನವರ್ ಅಧ್ಯಕ್ಷತೆ ವಹಿಸಿದಂತಹ ಎಕೆ ಅದ್ವಾನಿ ಮಠ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕ ಬಂಕಾಪುರ, ಉಪಸ್ಥಿತಿಯಲ್ಲಿ ನಾಗಪ್ಪ ವೆಂತೂರ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಶಿಗ್ಗಾಂವ್, ಉಪನ್ಯಾಸ ಯುವರಾಜ ಕುಮಾರಿ ಅನುಷಾ ಹಿರಿಮಠ 9ನೇ ತರಗತಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೇಕನಟ್ಟೆ ವಿಷಯ ಕನ್ನಡ ನಾಡು ನುಡಿ ಚಿಂತನೆ ಬಗ್ಗೆ ಮಾತನಾಡಿದರು. ನಮ್ಮ ಕರ್ನಾಟಕದಲ್ಲಿ ಇಟ್ಕೊಂಡು ಕನ್ನಡ ಮಾತೆ ಗುಣಗಾನವನ್ನು ಮಾಡಿ ಹೋಗಿದ್ದಾರೆ ಅಂತ ಇವತ್ತು ನಾವು ಹೇಳ್ತೇವೆ. ಕನ್ನಡ ಅನ್ನೋದು, ಕರ್ನಾಟಕ ಅನ್ನೋದು ಕೇವಲ ಒಂದು ಹೆಸರು ಮಾತ್ರ ಅಲ್ಲ, ಅದು ಕವಿಗಳ ದೃಷ್ಟಿಯಲ್ಲಿ ಮಂತ್ರಗಣ, ಶಕ್ತಿಗಣ, ದೇವಿಗಣ, ತಾಯಿಗಣ. ಈ ದಿಸೆಯಲ್ಲಿ ಕುವೆಂಪು ಅವರು ಮಾತನ್ನ ಹೇಳ್ತಾರೆ. ಏನು ಅಂತಂದ್ರೆ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಮೆಟ್ಟುವನೆಲ್ಲ ಅದೇ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರೇ ಕಾವೇರಿ ಅಂತಕ್ಕಂಥ ಒಂದು ಮಾತನ್ನ ಕುವೆಂಪು ಏನ್ ಮಾಡ್ತಾರೆ ಅಂತ ಹೇಳ್ತಾರೆ ಅಂತ. ಇವತ್ತು ನಾವು ಕನ್ನಡ ಅಂತ ನಾವು ಹೇಳ್ತೇವೆ. ಇವತ್ತು ಕನ್ನಡ ಅಂತ ನಾವು ನೋಡೋದಾದರೆ ಕನ್ನಡದಲ್ಲಿ 49 ಮೂಲಾಕ್ಷರಗಳಿದ್ದಾವೆ ಅಂತ ನಮ್ಗೆ ಗೊತ್ತು, ವರ್ಣಮಾಲೆಗಳು ಅಂತ ನಾವು ಕರಿತೇವೆ. ಇವತ್ತು ಕನ್ನಡದ ಬಗ್ಗೆ ನಿಮ್ಗೆ ಹೇಳುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ರಿಗೂ ಕೂಡ ಗೊತ್ತು ಕನ್ನಡ ಮೂಲಾಕ್ಷರಗಳಲ್ಲಿ ಎಷ್ಟು ವಿಧಗಳಿದ್ದಾವೆ ಅಂತ. ಇವತ್ತು 3 ಭಾಗಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಮೂಲಾಕ್ಷರಗಳನ್ನ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಬರೋದು ಸ್ವರಾಕ್ಷರಗಳು, ಎರಡನೇದಾಗಿ ಬರೋದು ವ್ಯಂಜನಾಕ್ಷರಗಳು, ಮೂರನೇ ವಿಧ ಅಂದ್ರೆ ಯೋಗ ಭಾಗಗಳು ಅಂತ ನಾವು ಹೇಳ್ತೀವಿ. ಇವತ್ತು ಸ್ವರ ಅಂತ ತಗೊಂಡಾಗ ಹಾಗಾದ್ರೆ ಸ್ವರ ಅಂದ್ರೆ ಏನು ಅಂತ ನೋಡೋದಾದ್ರೆ, ನಮ್ಮ ಕನ್ನಡ ನಿನ್ನೆ ಮೊನ್ನೆ ಹುಟ್ಟಿದ ಭಾಷೆ ಅಲ್ಲ. ನಮ್ಮ ಕನ್ನಡ ಶಿವಾಪಾರ್ವತಿಯವರು ಇದ್ದಿದ್ದ ಕಾಲದಲ್ಲೇ ಹುಟ್ಟಿತ್ತು ಅನ್ನೋದು ಒಂದು ಮಾತನ್ನು ಹೇಳ್ತೀವಿ. ಏನು ಅಂದ್ರೆ ಸ್ವರ ಅಂದ್ರೆ ಏನು ಅಂತಂದ್ರೆ, ಹಾಗಾದ್ರೆ ಸ್ವರವನ್ನು ಯಾರು ರಚನೆ ಮಾಡಿದ್ರು ಅಂದ್ರೆ, ಶಿವನ ಡಮರುವಿನಿಂದ ಬಂದಂತ ಶಬ್ದಗಳನ್ನ ಪಾಣಿನಿ ಹನುಮಂತ ಎಂಬ ವಿದ್ವಾಂಸ ಅವುಗಳನ್ನ ಆಧರಿಸಿ ಸ್ವರಾಕ್ಷರಗಳನ್ನು ನಿರ್ಮಾಣ ಮಾಡಿದ್ದ ಅಂತ. ಮುಖ್ಯ ಅತಿಥಿಗಳು ಆಗಿರುವಂತಹ ಅಧ್ಯಕ್ಷರು ಕರ್ನಾಟಕ ಕೀರ್ತಿ ವಿದ್ಯಾಸಂಸ್ಥೆ ಬಂಕಾಪುರ ಜಗದೀಶ್ ಕುರಂತವಾಡ ಹಾಗೂ ಬಸವರಾಜ ಹೆಸರೂರೆ, ಗೌರವ ಕೋಶ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಶಿಗ್ಗಾಂವ್ ರಮೇಶ್ ಹರಿಜನ್, ಬಸವರಾಜು ನಾರಾಯಣಪುರ, ಹನುಮಂತಪ್ಪ ಯು, ವಿ ಕೃಷ್ಣ ಆಲದಕಟ್ಟಿ, ಎಸ್ಆರ್ ಕಾರಗಿ, ಸಿಡಿ ಯತ್ನಳ್ಳಿ, ಮಂಜುನಾಥ್ ಕೂಲಿ, ಡ್ವಿಡಿ ಸವೂರ ಸಾಧಕರಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿದೆ. ಇನ್ನು ಸಾಧಕರು ಆದ ಡಾಕ್ಟರ್ ರುದ್ರಮುನಿ ಅರಳೆಲಿ ಮಠ, ಮಹದೇವಪ್ಪ ಉಂಕಿ, ಶಿಕ್ಷಕರು ಸಿದ್ಲಿಂಗಪ್ಪ ನರೇಗಲ್, ಸದಾಶಿವಸ್ವಾಮಿ ಹಿರೇಮಠ, ಎಎಫ್ ಹೊಸ್ಮನಿ, ಅಬ್ದುಲ್ ರಜಾಕ್, ತಹಸೀಲ್ದಾರ್ ಗೌಡಪ್ಪ ಬನ್ನೆ, ಗುರು ಚಲ್ವಾದಿ. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳು ನಂತರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಶಿಗ್ಗಾಂವ್ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರವಿರಾಜ್ ಎಸ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.